ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 10 ಆಫ್ ಟ್ರಾಮಾ ಸೀರೀಸ್. ಇವತ್ತಿನ ಫಿಯರ್ ಆಫ್ ಟ್ರಸ್ಟಿಂಗ್ ಅದರ್ಸ್. ಸೊ ನೋಡಿದಿರ ಎಷ್ಟೊಂದು ಜನ ಯಾರನ್ನೂ ನಂಬಕ್ಕೂ ಒದ್ದಾಡ್ತಿರ್ತಾರೆ. ಅಯ್ಯೋ ಇವ್ರು ನಂಬಿದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಂಬೇಕೋ ಬೇಡವೋ ಅಂತ ಯಾರನ್ನಾರು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಅಥವಾ ರಿಲೇಟಿವ್ ಸರ್ಕಲ್ ಅಲ್ಲಿ ನೋಡಿದೀರಾ? ಸೊ ಇವರಿಗೆ ಕಾಮನ್ ಆಗಿ ಇವರು ಈ ಫಿಯರ್ ಇಂದ ಆಪರೇಟ್ ಮಾಡ್ತಿರ್ತಾರೆ, ಫಿಯರ್ ಆಫ್ ಟ್ರಸ್ಟಿಂಗ್ ಅದರ್ಸ್. ಸೊ ಯೂಶುವಲ್ ಆಗಿ ಏನಾಗುತ್ತೆ, ಇವರು ಯಾರನ್ನೂ ಅಷ್ಟು ಈಸಿಯಾಗಿ ಟ್ರಸ್ಟ್ ಮಾಡೋದಿಲ್ಲ, ರಿಲೇಶನ್ಶಿಪ್ ಅಲ್ಲೇ ಆಗ್ಲಿ ಫ್ರೆಂಡ್ಶಿಪ್ ಅಲ್ಲೇ ಆಗ್ಲಿ. ಸೊ ಇದರಿಂದ ಅವರಿಗೆ ಓವರ್ ಆಲ್ ಮೆಂಟಲ್ ವೆಲ್ ಬೀಯಿಂಗ್ ಎಫೆಕ್ಟ್ ಆಗ್ತಿರುತ್ತೆ. ಸೊ ಏನಕ್ಕೆ ಈ ತರ ಆಗ್ತಾ ಇರುತ್ತೆ ಇವರಿಗೆ? ಸೊ ಎಲ್ಲಿಂದ ಬರ್ತಾ ಇರುತ್ತೆ ಈ ಪ್ಯಾಟರ್ನ್? ಯೂಶುವಲ್ ಆಗಿ ಏನಾಗುತ್ತೆ, ಯಾವುದೋ ಒಂದು ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಕ್ಲೋಸ್ ಆಗಿ ಇವ್ರು ನಂಬಿರ್ತಾರೆ, ಟ್ರಸ್ಟ್ ಮಾಡಿರ್ತಾರೆ, ಅವ್ರು ಇವ್ರಿಗೆ ಮೋಸ ಮಾಡ್ಬಿಟ್ಟಿರ್ತಾರೆ. ಅಥವಾ ಯಾವ್ದಾದ್ರು ಒಂದು ರಿಲೇಟಿವ್ ಸರ್ಕಲ್ ಅಲ್ಲಿ ಅಥವಾ ಸೊಸೈಟಿಲಿ ಯಾವುದೋ ಒಂದು ಎಕ್ಸಾಂಪಲ್ ನೋಡಿರ್ತಾರೆ, ಡೀಪಾಗಿ ನಂಬಿ ಮೋಸ ಆಗಿರುವಂತದ್ದು, ಅಥವಾ ತಂದೆ ತಾಯಿಗೆ ಮೋಸ ಆಗಿರುವಂತ ಪ್ಯಾಟರ್ನ್ಗಳು ಇವ್ರು ನೋಡಿ ಬೆಳೆದಿರ್ತಾರೆ. ಅಥವಾ ತಂದೆ ತಾಯಿ ಎಮೋಷನಲ್ ಆಗಿ ಇವರಿಗೆ ಅವೈಲೇಬಲ್ ಇರೋದಿಲ್ಲ ಚಿಕ್ಕ ವಯಸ್ಸಿನಿದ್ದಾಗ. ಸೊ ಇವರು ಯಾವುದೇ ಒಂದು ಟ್ರಸ್ಟ್ ಮಾಡಕ್ಕೆ ಇವರಿಗೆ ಕಷ್ಟ ಆಗ್ತಿರುತ್ತೆ. ಅಥವಾ ಈವನ್ ರಿಲೇಶನ್ಶಿಪ್ ಅಲ್ಲಿ ಗಂಡ ಹೆಂಡತಿ ರಿಲೇಶನ್ಶಿಪ್ ಅಲ್ಲಿ ಯಾರೋ ಒಂದು ಪಾರ್ಟ್ನರ್ ಚೀಟ್ ಮಾಡ್ಬಿಟ್ಟಿರ್ತಾರೆ. ಸೊ ಇವ್ರೇನ್ ಮಾಡ್ತಾರೆ, ಅವರಿಂದ ಸಪರೇಟ್ ಆದ್ರೂ ಮತ್ತೆ ಅದೇ ತರ ಪಾರ್ಟ್ನರ್ಸ್ ಅಟ್ರಾಕ್ಟ್ ಮಾಡ್ಕೊಂತಿರ್ತಾರೆ. ಸೊ ಇವರಿಗೆ ಇದು ಟ್ರಸ್ಟ್ ಇಶ್ಯೂಸ್ ಡೆವಲಪ್ ಆಗ್ತಾ ಬರುತ್ತೆ. ಇದೊಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಬರುವಂತಹ ಒಂದು ಎಮೋಷನಲ್ ವೂಂಡ್. ಗಾಯದ ಮೇಲ್ ಗಾಯ ಆದಾಗ ಇವರಿಗೆ ಯಾರನ್ನೂ ಟ್ರಸ್ಟ್ ಮಾಡೋದೇ ಬೇಡ ಅನ್ನೋ ಸಿಚುವೇಶನ್ಗೆ ಬಂದ್ಬಿಡ್ತಾರೆ. ಸೊ ಯೂಶುವಲ್ ಆಗಿ ಇದು ಕಾಮನ್, ಅಂದ್ರೆ ಇಂಥ ಫಿಯರ್ಸ್ ಅಲ್ಲಿರೋ ಒಂದು ಮೆಂಟಲ್ ಪ್ಯಾಟರ್ನ್ ಮತ್ತೆ ಒಂದು ಟ್ರಾಮಾ ರೆಸ್ಪಾನ್ಸ್. ಸೊ ಏನಾಗುತ್ತೆ, ಇಂಥವ್ರು ತುಂಬಾ ಲೋನ್ಲಿನೆಸ್ ಅಲ್ಲಿ ಇರ್ತಾರೆ. ಬಿಕಾಸ್ ಯಾರನ್ನೂ ಟ್ರಸ್ಟ್ ಮಾಡಲ್ಲ, ಯಾರನ್ನೂ ಇವ್ರ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ. ಮೈಂಡ್ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅಲ್ಲಿ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಐದರ್ ಫೈಟ್ ಆರ್ ಫ್ಲೈಟ್ ಮೋಡ್ ಅಲ್ಲಿ ಇರುತ್ತೆ ಯಾವಾಗ್ಲೂ. ಸೊ ಸರ್ವೈವಲ್ ಮೋಡ್ ಅಲ್ಲಿ ಬದುಕ್ತಿದ್ದಾಗ ಈ ಫಿಯರ್ಸ್ ಇದನ್ನ ಆಪರೇಟ್ ಮಾಡ್ತಿದ್ದಾರೆ ಅಂತ ಇಂಥವ್ರಿಗೆ ಗೊತ್ತೇ ಆಗೋದಿಲ್ಲ. ಲೋನ್ಲಿನೆಸ್ ಇಸ್ ದೇರ್ ಮೇನ್ ಇಶ್ಯೂ. ದೇ ವಿಲ್ ಬಿ ವೆರಿ ಆಂಕ್ಷಿಯಸ್ ಆಲ್ ದ ಟೈಮ್ ಅಂಡ್ ದೇ ವಿಲ್ ಬಿ ಓವರ್ ಥಿಂಕರ್ಸ್ ಬಿಕಾಸ್ ದೇ ಕೆನಾಟ್ ಟ್ರಸ್ಟ್ ಎನಿವನ್ ಅಂಡ್ ಶೇರ್ ದೇರ್ ಫೀಲಿಂಗ್ಸ್. ಸೊ ಇದನ್ನ ಓವರ್ಕಮ್ ಮಾಡುವಂತ ಒಂದೆರಡು ಮೂರು ಟಿಪ್ಸ್ ಹೇಳ್ತೀನಿ. ಸೊ ತುಂಬಾ ಲೋನ್ಲಿನೆಸ್ ಇಂತ ಫೀಲ್ ಆದಾಗ, ತುಂಬಾ ಓವರ್ ಥಿಂಕಿಂಗ್ ಆದಾಗ, ದಯವಿಟ್ಟು ಯಾರ ಹತ್ರನಾದ್ರೂ ಒಬ್ಬರ ಹತ್ರ ಕ್ಲೋಸ್ ಅಂತ ಇರೋರು, ಅದೇ ಐದರ್ ಪೇರೆಂಟ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಒಬ್ಬರು ಇದ್ದೇ ಇರ್ತಾರೆ, ಅಂತವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಈ ತರ ಪ್ಯಾಟರ್ನ್ ಇರೋರು ದಯವಿಟ್ಟು ಸೆಲ್ಫ್ ಹೆಲ್ಪ್ ಬುಕ್ಸ್ ನ ಓದಿ, ತುಂಬಾ ಜರ್ನಲಿಂಗ್ ಮಾಡಿ, ಏನಾಗ್ತಿದೆ ನಿಮ್ಮ ಸುತ್ತಮುತ್ತ, ವೈ ಆರ್ ಯು, ಬಿಕಾಸ್ ಎಕ್ಸ್ಪ್ರೆಸ್ ಮಾಡ್ಲೇಬೇಕು. ಯಾರ ಹತ್ರನಾದ್ರೂ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಅಂದ್ರೆ ಎನರ್ಜಿ ಡೆಸಿಪೇಟ್ ಆಗಲ್ಲ, ಯು ವಿಲ್ ಬಿಕಮ್ ಡಿಪ್ರೆಸ್ಡ್ ಬಿಕಾಸ್ ಆಫ್ ದೀಸ್ ಇಶ್ಯೂಸ್ ಮೈಂಡ್ ಅಲ್ಲೇ ಇಟ್ಕೊಂಡು. ಸೊ ಈ ಫಿಯರ್ಸ್ ನ ಓವರ್ಕಮ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಒಬ್ರು ಕೋಚ್ ಸಹಾಯ ತಗೊಳ್ಳಿ. ತುಂಬಾ ಡೀಪ್ ರೂಟೆಡ್ ಪ್ರಾಬ್ಲಮ್ ಇದ್ರೆ ಥೆರಪೀಸ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ಇವತ್ತಿಗೆ ಮುಗೀತು. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡಿ. ಹೆಲ್ಪ್ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೆಲ್ಪ್ ಅಂತ ಟೈಪ್ ಮಾಡಿ. ಐಲ್ ಗೆಟ್ ಇನ್ ಟಚ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಸಿಗೋಣ ಮತ್ತೊಂದು ಸೀರೀಸ್ ಜೊತೆ. ಬಾಯ್.